ಬೆಳಗಾಯಿತು. ಪಕ್ಷಿಗಳು ಕೂಡ ಚಿಲಿಪಿಲಿ ಗುಟ್ಟುತ್ತಾ ಶಬ್ದ ಮಾಡುತ್ತಿವೆ ನೋಡು. ಪಕ್ಷಿರಾಜನಾದ ಗರುಡನಿಗೆ ಸ್ವಾಮಿಯಾಗಿರುವ ಪರಮಾತ್ಮನ ದೇವಾಲಯದಲ್ಲಿ ಬಿಳಿಯ ಶಂಖದ ಮಹಾನಾದನವನ್ನು ಕೇಳಲಿಲ್ಲವೇ? ಎಲೈ ಚಿಕ್ಕ ಹುಡುಗಿಯೇ, ಏಳುವವಳಾಗು. ರಾಕ್ಷಸಿಯಾದ ಪೂತನಿಯ ವಿಷಭರಿತವಾದ ಸ್ತನ್ಯಪಾನ ಮಾಡಿ ವಂಚಕನಾಗಿ ಗಾಡಿಯ ರೂಪ ಹೊಂದಿ ಬಂದ ಶಕಟಾಸುರನನ್ನು ಅವನ ಬಲವೆಲ್ಲ ನಾಶವಾಗುವಂತೆ ಕಾಲಿನಿಂದ ಒದೆದು ಕ್ಷೀರಾಬ್ದಿಯಲ್ಲಿ ಆದಿಶೇಷನ ಮೇಲೆ ಮಲಗಿ ಯೋಗ ನಿದ್ರೆಯಲ್ಲಿರುವ ಜಗತ್ಕಾರಣಭೂತನಾದ ಪರಮಾತ್ಮನನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ಮುನಿಗಳು ಯೋಗಿಗಳು ಮೆಲ್ಲಗೆ ಎದ್ದು ಹರಿಹರಿ ಎಂದು ಹೇಳುವ ಮಹಾಘೋಷವು ನಮ್ಮ ಹೃದಯದೊಳಗೆ ಪ್ರವೇಶಿಸಿ ನಮ್ಮ ಮನಸ್ಸಿಗೆ ತಂಪನ್ನುಂಟು ಮಾಡಿ ನಮ್ಮ ಸಂತಾಪವನ್ನು ಹೋಗಲಾಡಿಸಿದೆ. ನಮ್ಮ ಅದ್ವಿತೀಯವಾದ ವ್ರತವು ಶುಭವಾಗಿ ನೆರವೇರುತ್ತದೆ. புள்ளும் சிலம்பினகான் புள்ளரையன் கோயிலில் வெள்ளை விழிசங்கின் பேரரவம் கேட்டிலையோ? பிள்ளாய் எழுந்திராய் பேய்முலை நஞ்சுண்டு கள்ளச்சகடம் கலக்களிய காலோச்சி வெள்ளத்தரவில் துயிலமர்ந்து வித்தினை உள்ளத்து கொண்டு முனிவர்களும் யோகிகளும் மெல்ல எழுந்து அரியன்ன பேரரவம் உள்ளம் புகுந்து குளிர்ந்தேலோரெம்பாவாய்.